ಇನ್ನು ಟಿಪ್ಪರ್ನ ಟೈರ್ ಬ್ಲಾಸ್ಟ್ ಆದ ರಭಸಕ್ಕೆ ಅಕ್ಕಪಕ್ಕ ನಿಂತಿದ್ದ ಕಾರುಗಳ ಗಾಜುಗಳೆಲ್ಲ ಪುಡಿಯಾಗಿರ್ತಕ್ಕಂಥ ಘಟನೆ ಚಿಕ್ಕಬಳ್ಳಾಪುರದ ಚದಲಪುರ ಕ್ರಾಸ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಹೋಟೆಲ್ನ ಮುಂಭಾಗ ನಿಲ್ಲಿಸಿದ್ದ 2 ಕಾರುಗಳ ಗಾಜುಗಳೆಲ್ಲ ಪುಡಿಯಾಗ್ಬಿಟ್ಟಿದೆ. ಚಲಿಸುತ್ತಿದ್ದ ಟಿಪ್ಪರ್ ಲಾರಿಯ ಟೈರ್ ಬ್ಲಾಸ್ಟ್ನಿಂದ ನಡೆದಿರೋ ಘಟನೆ ಇದು. ಇನ್ನೋವಾ ಹಾಗೂ ಕ್ರೆಟಾ ಕಾರಿನ ಗಾಜುಗಳೆಲ್ಲ ಪುಡಿಯಾಗಿದೆ. ಓವರ್ ಟನ್ ಲೋಡ್ ಹಾಕ್ಕೊಂಡು ಟಿಪ್ಪರ್ ಸಂಚಾರ ಮಾಡ್ತಾ ಇತ್ತು. ಟಿಪ್ಪರ್ ಚಾಲಕನ ವಿರುದ್ಧ ಕಾರುಗಳ ಮಾಲೀಕರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಆಕ್ಸಿಡೆಂಟ್ ಆಗಿಲ್ಲ, ಏನಿಲ್ಲ, ಒಂದು ಗಾಡಿ ಬಂದು ಇನ್ನೊಂದು ಗಾಡಿ ಗುದ್ದಿಲ್ಲ. ರೋಡಲ್ಲಿ ಹೋಗ್ತಾ ಇದ್ದ ಟಿಪ್ಪರ್ ಟೈರ್ ಬ್ಲಾಸ್ಟ್ ಆಗಿದ್ದಕ್ಕೆ ಸೈಡಲ್ಲಿ ನಿಂತಿದ್ದ ಕಾರುಗಳ ಗಾಜೆಲ್ಲ ಪುಡಿಯಾಗಿದೆ. ಈ ಯಾರು ತಪ್ಪು? ಹಾಗಾದರೆ ಯಾರ ಹತ್ರ ದುಡ್ಡು ವಸೂಲಿ ಮಾಡಬೇಕು? ಕಾಂಪನ್ಸೇಷನ್ ಯಾರು ಕೊಡಬೇಕು? ಟೈರ್ ಬ್ಲಾಸ್ಟ್ ಆಗಿರೋ ರಭಸ ಮೇಲೆ ಟೈರ್ ಎಲ್ಲ ನೋಡಿ, ಈ ಟಿಪ್ಪರ್ನವರೆಲ್ಲ ಟೈರ್ ನೋಡಿ ಹೆಂಗಿದೆ ಅಂತ. ಅದಕ್ಕೆ ಜೀವನೇ ಇಲ್ಲ, ಅದು ಯಾವಾಗಲೂ ಸತ್ತೋಗಿದೆ. ಅದು ಅಂಥ ಟೈರ್ನಲ್ಲಿ ಟನ್ ಗಟ್ಟಲೆ ನೀವು ಲೋಡ್ ಹೊಡೆದ್ರೆ ಇನ್ನೇನಾಗುತ್ತೆ? ಈ ಟೈರ್ ಬ್ಲಾಸ್ಟ್ ಇದೆಯಲ್ಲ, ವೆರಿ ಡೇಂಜರ್. ಕಾರ್ನೇ ಪಲ್ಟಾಯಿಸ್ಬಿಡುತ್ತೆ, ಕಾರ್ಗಳೆಲ್ಲ ಟೈರ್ ಬ್ಲಾಸ್ಟ್ ಆಗಿಬಿಟ್ರೆ. ಅಂಥದ್ರಲ್ಲಿ ಈಗ ಟೈರ್ ಬ್ಲಾಸ್ಟ್ ಆಗಿರೋದಲ್ಲದೆ ಅಕ್ಕಪಕ್ಕದ ಕಾರುಗಳು ಕೂಡ ಗಾಜುಗಳೆಲ್ಲ ಪುಡಿಯಾಗಿರೋ ಘಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುದ್ದುಕೃಷ್ಣ ಅವರಿಂದ ಪಡೆಯೋಣ. ಮುದ್ದುಕೃಷ್ಣ, ಇವಾಗ ಟ್ರಾಫಿಕ್ ಪೊಲೀಸರು ಏನು ಹೇಳ್ತಾರೆ? ಇದು ಯಾರು ತಪ್ಪು, ಮತ್ತೆ ಕಾಂಪನ್ಸೇಷನ್ ದುಡ್ಡು ಕೊಡೋರು ಯಾರು ಅಂತ? ಖಂಡಿತ ಅರವಿಂದ, ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಕ್ರಾಸ್ ಅಂತೇಳಿ ಅಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರಿನ ಹೈವೇ ಏನಿದೆ, ಹೈವೇಲಿ ಒಂದು ಸರ್ವಿಸ್ ರಸ್ತೆ ಇದೆ. ಚದಲಪುರ ಬಳಿ ಒಂದು ಫ್ಲೈಓವರ್ ನಿರ್ಮಾಣ ಮಾಡ್ತಿದ್ದಾರೆ. ಹಾಗಾಗಿ ಸರ್ವಿಸ್ ರಸ್ತೆಯಲ್ಲಿ ಒಂದು ಟಿಪ್ಪರ್ ವಾಹನ ಬರ್ತಿದ್ದಂತ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿದೆ. ಹಾಗಾಗಿ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ಹೋಟೆಲ್ನ ಮುಂಭಾಗ ನಿಲ್ಲಿಸಿದಂತ ಕಾರುಗಳು, ಹಿಂದ್ಗಡೆ ಬರ್ತಿದ್ದಂತ ಕಾರುಗಳೆಲ್ಲ ನಿಲ್ಲಿಸಿದಂತ ಕಾರುಗಳು ಸರಿಸುಮಾರು ಒಂದು 50 ರಿಂದ 60 ಮೀಟರ್ ದೂರ ಇದೆ. ಅಷ್ಟು ದೂರ ಅಲ್ಲಿದ್ದಂತ ರಸ್ತೆಯಲ್ಲಿದ್ದಂತ ಕಲ್ಲುಗಳೇನಿದೆ, ಆ ಕಲ್ಲುಗಳು ಚಿಮ್ಮಿರುವಂತಹ ಪರಿಣಾಮ 2 ಕಾರುಗಳ ಗಾಜುಗಳಿಗೆ ಸಂಪೂರ್ಣ ಹೊಡೆದೋಗಿದೆ. ಮತ್ತೆ ಬೇಕರಿಯ ಗಾಜು ಕೂಡ ಹಾನಿಗೆ ಒಳಗಾಗಿದೆ. ಮತ್ತೆ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಈ ಕಲ್ಲುಗಳೇನಾದ್ರೂ ಯಾರಾದ್ರೂ ಮನುಷ್ಯನಿಗೆ ಬಿದ್ದಿದ್ರೆ ಜೀವ ಕೂಡ ಹೋಗ್ಬೋದು ಅಂತ ಪರಿಸ್ಥಿತಿ ಇದ್ದಂಥದ್ದು. ಆದ್ರೆ ಇದೀಗ ನೀವ್ ಹೇಳ್ತಿರುವಂತ ಯಾರಿಗೆ ಕಾಂಪನ್ಸೇಷನ್ ಕೊಡ್ಬೇಕು ಅನ್ನೋದು ಅದೇ ಗಲಾಟೆ. ಈಗ ಆ ಚಾಲಕ ಹೇಳ್ತಾ ಇದ್ದಾನೆ, ರಸ್ತೆಯಲ್ಲೆಲ್ಲ ಕಲ್ಲುಗಳಿತ್ತು, ನಾನೇನ್ ಮಾಡಕ್ಕಾಗತ್ತೆ, ಟೈರ್ ಬ್ಲಾಸ್ಟ್ ಆದ್ರೆ ನನಗೇನ್ ಗೊತ್ತಾಗುತ್ತೆ ಅನ್ನೋಂತ ರೀತಿಯಲ್ಲಿ ಚಾಲಕ ವರ್ತನೆ ಮಾಡ್ತೇನೆ. ಕಾರು ಚಾಲಕರು ಹೇಳ್ತಾರೆ, ನಾನು ಕಷ್ಟಪಟ್ಟು ಈಗ ತಾನೇ ಹೊಸ ಕಾರು ಕಾಸನ್ನ ಕೂಡಿಟ್ಟು ತಗೊಂಡಿದ್ದೀನಿ, ಗಾಜು ಹೊಡವಾಗಿದೆ, ಇದು ನನಗೆ ಯಾರು ಕಟ್ಕೊಡ್ತಾರೆ ಅನ್ನೋಂತ ರೀತಿಯಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಟ್ರಾಫಿಕ್ ಪೊಲೀಸರಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಾರಿನ ಚಾಲಕರು ಮತ್ತೆ ಟಿಪ್ಪರ್ ಚಾಲಕರು ಇಬ್ಬರನ್ನು ಕೂಡ ಈಗ ಠಾಣೆ ಬಳಿ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಕಾರ್ ಚಾಲಕರು ಕೊಡ್ತಾ ಇರುವಂತಹ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ದಾಖಲಿಸ್ತಾ ಇದ್ದಾರೆ. ಹಾಗೆ ಟಿಪ್ಪರ್ ಚಾಲಕನ ಮೇಲೆ ಈಗ ಸಹಜವಾಗಿ ಕಂಪ್ಲೇಂಟ್ ದಾಖಲಾಗುತ್ತೆ. ಮತ್ತೊಂದು ಟಿಪ್ಪರ್ ಚಾಲಕರ ಮೇಲಿರುವಂತಹ ಆರೋಪಗಳೇನಂದ್ರೆ, ಅದು ಟೈರ್ ನೋಡಬಹುದು ಸಂಪೂರ್ಣ ಸೌದೋಗಿದೆ, ಮತ್ತೆ ಅವರು ಅತಿ ವೇಗ ಮತ್ತೆ ಬಹಳಷ್ಟು ಓವರ್ಲೋಡ್ ಹಾಕೊಂಡಿರ್ತಾರೆ, ಹಾಗಾಗಿ ಇದರಿಂದ ಆಗಿದೆ ಅನ್ನೋಂಥದ್ದು. ಹಾಗಾಗಿ ರೈಟ್ ಮುದ್ದುಕೃಷ್ಣ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಹೊಸ ಕಾರ್ಗಳು ಅಂತಾರೆ, ಏನು ಮಾಡೋಕ್ಕಾಗಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕಷ್ಟೇ.